ಸ್ನೇಹಿತರೆ ನಮಸ್ಕಾರ. ನನ್ನ ಗಂಡನ ಬಚಾವ್ ಮಾಡಕ್ಕೆ ಹೋಗಿ ಉಳಿಸ್ಬೇಕಂತ ನಾ ಅವ್ರನ್ನ ತಪ್ಕೊಂಡ್ರೆ ನನಗೆ ಜಾಡಿಸಿ ಒದ್ದು ಮತ್ತು ನನ್ನ ರಾಡ್ಲೆ ನನಗೆ ಹೊಡೆದ್ರು. ಹೆಣ್ಣು ಅನ್ನೋದು ಕಿಮ್ಮತ್ತೇ ಇಲ್ಲ. ಇಬ್ಬರು ಗಂಡ ಹೆಂಡತಿ ನ್ಯಾಯವಾದಿಗಳು. ನಾವು ಮಂದಿಗೆ ನ್ಯಾಯ ಕೊಡ್ಸೋರು. ನಮ್ಮನ್ನ ರೋಡ್ ಮೇಲೆ ನಿಂತಿಟ್ಟು ಅಟ್ಟ ಹಾಸು ಬಡಿತಾರಂತಂದ್ರೆ ನ್ಯಾಯವಾದಿಗಳಿಗೆ ರಕ್ಷಣೆ ಇಲ್ಲ. ಆದರೆ ನಾವು ಯಾರ ಕಡೆಯಿಂದ ಹೋಗ್ಬೇಕು? ಹೋಗ್ಲಿ ಬಿಡಪ್ಪ, ಎಲ್ಲಿ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಪೊಲೀಸ್ ಸ್ಟೇಷನ್ನಲ್ಲಿ ರಕ್ಷಣೆ ಇಲ್ಲ. ಮಾರಣಾಂತಿಕ ಕೊಲೆ ಮಾಡಿ ನನ್ನ ಕೊಲೆ ಮಾಡಲಿಕ್ಕೇ ಬಂದಿದ್ರು. ಅವ್ರ ಉದ್ದೇಶ ಏನಿತ್ತಂತಂದ್ರೆ ರಾಡ್ಲೆ ನನ್ನ ತಲೆ ಹೊಡೆದು ನನ್ನ ಕೊಲೆ ಮಾಡೋ ಉದ್ದೇಶನೇ ಇತ್ತು. ಅವರು ಅದನ್ನ ಮಾಡೋಕ್ಕೆ ಹೋಗಿ ಇಲ್ಲೊಂದು ಸ್ವಲ್ಪ ಪೆಟ್ಟು ಹಚ್ಚಿದೆ. ಆಮೇಲೆ ಎಲ್ಲ ಕಡೆ ಹರಿತು ಮಾಡೋದು ಗಾಯ ಆಗಿದೆ. ಇದರ ಸಲುವಾಗಿ ನಾನು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗ ಹೇಳೋದು ಇಷ್ಟ ಅಂತಂದರೆ, ಗೋಕಾಕ್ನಲ್ಲಿ ಯಾರಾದರೂ ಶಾಸಕ ರಮೇಶ್ ಜಾರಕಿಹೊಳಿಯವರಾಗಲಿ ಅಥವಾ ಅವ್ರ ಸೋದರವರ ಇಡೀ ಕುಟುಂಬದ ಬಗ್ಗೆ, ಅವ್ರ ವ್ಯವಸ್ಥೆ ಬಗ್ಗೆ, ಅವರ ಒಂದು ದುಷ್ಟ ಆಡಳಿತದ ಬಗ್ಗೆ, ದುರಾಡಳಿತದ ಬಗ್ಗೆ, ಭ್ರಷ್ಟಾಚಾರಗಳ ಬಗ್ಗೆ ಅವ್ರು ಮಾಡ್ತಕ್ಕಂಥ ಎಲ್ಲ ಬಾರಾಬಾಣಿಗೆಗಳನ್ನು ನೀವೇನಾದರೂ ಕೇಳಿದರೆ ಅಥವಾ ಅದು ಪ್ರತಿಭಟನೆ ಮಾಡಿದರೆ ನಿಮಗೆ ಇದೇ ಶಿಕ್ಷೆ ಅನ್ನೋರ್ಗತೆ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಪೊಲೀಸ್ ವ್ಯವಸ್ಥೆನೂ ಅದಕ್ಕೆ ಸಾಥದ ಅಂತ ನಾನು ಹೇಳಿಕ್ಕೆ ಜಿಲ್ಲಾ ವಕೀಲ ಇಲ್ಲೇ ದೂರ ಅದ. ಯಾವ ರೀತಿ ಬಡದವ್ರ ಸಾಲು ಮಾಡಿದಾರೆ ನಮ್ಮ ಕಾರ್ಯಕರ್ತರು ನಾವು ಬಡಿತಾರೆ. ನಮ್ಮ ಬಡದ ನಾವು ಕೇಸ್ ಕೊಡ್ತೀವಿ, ನಮ್ಮಲ್ಲಿ ಅವ್ರು ಕೇಸ್ ಕೊಡ್ತಾರೆ ಪೊಲೀಸರು. ನಮ್ಮಲ್ಲಿ ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಮತ್ತು ಅವರು ಕೇಸ್ ಹಾಕೋದು ನಮ್ಮೆಲ್ಲ ಕೇಸ್ ಬಡಿಸ್ಬೋದು. ನಾವು ಎರಡು ಕಡೆ ಕೇಸ್ ನ್ಯಾಯ ಯಾವಾಗ ಸಿಗೋದು? ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೀವಿ. ಇದು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಹೇಳ್ತಾರೆ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಈಗ ಏನಾಯ್ತು ರೀ, ಗೋಕಾಕ್ ನಗರಸಭೆ ವತಿಯಿಂದ ಏನು ನಗರೋತ್ಥಾನ ಯೋಜನೆ ಅಂತ ಅಂತಾರೆ. ಅವರು ಏನು ರಸ್ತೆ ಇರೋದು PWD, ಇವರು ಅದನ್ನು ಗಟ್ಟರು ಆಮೇಲೆ ಫುಟ್ಪಾತು ಡ್ರೈನೇಜನ್ನು ಮಾಡ್ತಾಯಿದ್ದಾರೆ. ಇವರು ಈ ರೀತಿ ನಮಗೇನು ಯಾವುದೇ ಥರದ ನೋಟಿಸ್ ವಗೇರೆ ಏನೂ ಕೊಟ್ಟಿಲ್ಲ. ಮತ್ತು ಅಲ್ಲಿ ಅಳತೆ ಪ್ರಕ್ರಿಯೆನೂ ಏನೂ ಮಾಡಿಲ್ಲ. ಅಳತೆ ಪ್ರಕ್ರಿಯೆ ಮಾಡಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಹಾಗೂ ಸೆಂಟ್ರಲ್ ಲೈನ್ ಮಾರ್ಕ್ ಮಾಡಿಲ್ಲ. ಇದು ದುರುದ್ದೇಶದಿಂದ ಮತ್ತು ಉದ್ದೇಶಪೂರ್ವಕವಾಗಿ ಅವರು ಒಟ್ಟು ನಮ್ಮ ಏನು ವಾಣಿಜ್ಯ ಮಳಿಗೆಗಳು ಏನದಲ್ಲ ಅವನು ಕೆಡುವುದು, ಪ್ಲಸ್ ನಮ್ಮ ಕಾಂಪೌಂಡ್ ಕೆಡುವ ಉದ್ದೇಶದಿಂದನೇ ಕಳೆದ 1.5 ವರ್ಷದಿಂದ ಅವರು ಸತತವಾಗಿ ಪ್ರಯತ್ನ ಮಾಡ್ಬೇಕು ಬಂದರು. ಆ ಭಾಗವಾಗಿ ಮೊನ್ನೆ ಗುರುವಾರ ದಿವಸ ನಗರಸಭೆ AAA ಆದಂಥ ವಿನೋದ್ ಪಾಟೀಲ್ ಇತ್ತ ನನಗೆ ಫೋನ್ ಮಾಡಿ ವಕೀಲರ ಏನರ ಮಾಡಿ ಹೆಂಗಾರ ಮಾಡಿ ಜಾತ್ರೆ ಬಂದದ, ಅದನ್ನ ಮುಗಿಸ್ಬಿಡೋಣ್ರಿ, ನನಗೂ ಭಾಳ ಅದಾಗತ್ತೈತೆ ಅಂತಂದ. ಯಾಕವಾಗ ಪಾಪ ಮಾಡು, ಮತ್ತು ಜಾತ್ರೆ ನಮ್ಮೂರು ದೇವ್ರ ಜಾತ್ರೆ ಐತಿ, ಮಾಡಿ ಮುಗಿಸು ಅಂತ ಹೇಳಿ ಇದು ಮಾಡಿದ್ರು. ಇವು ಶುಕ್ರವಾರ ದಿವಸ ಏಕಾಏಕಿ ಎಲ್ಲ ಪೊಲೀಸ್ ಸಿಬ್ಬಂದಿ ಕರೆದುಕೊಂಡು, ನಗರಸಭೆ ಸಿಬ್ಬಂದಿ ಕರೆದುಕೊಂಡು ಮತ್ತು ಇವೆಲ್ಲ ಇವು ಗೋಕಾಕ್ ಶಾಸಕ MLA ಆಫೀಸ್ನಾಗ ಇರ್ತಕ್ಕಂಥ ಎಲ್ಲ ಗುಂಡಾ ವ್ಯಕ್ತಿಗಳನ್ನ ಕರೆದುಕೊಂಡು ಅಲ್ಲಿ ಸ್ಪಾಟಿಗೆ ಬಂದು ಇದು ಮಾಡಿದ. ಅವತ್ತೇ ಆ್ಯಕ್ಚುಲಿ ಇವರು ಏನೋ ಒಂದು ನನ್ನ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಇತ್ತು. ಅದ್ರ ಭಾಗವಾಗಿ ಅವತ್ತು CPI ಸಾಹೇಬರು ಮುತುವರ್ಜಿ ವಹಿಸಿ ಅವ್ರ ಪಾಪ ಒಂದು ಹೊಯ ಮೀಡಿಯಾ ಅವು ವಿನೋದ್ ಪಾಟೀಲ್ನೇನೋ ಒಟ್ಟು ನಮ್ಮ ಕಟ್ಟಡ ಕಡಬೇಕಂತೇಳಿ ಒಟ್ಟು ಪೂರ್ವ ಉದ್ದೇಶ ಮತ್ತು ಯಾರ್ದೋ ಒಂದು ಇದ್ರ ಕುಮ್ಮಕ್ಕ ಇದ್ರ ಹಿಂದಿದಂತ ಕಂಡು ಬರ್ತದೆ. ಬಟ್ ಅವ್ರಿಗೆ ಯಾರೋ ಒಬ್ಬ ಅದ್ರ ಹಿಂದೆ ಬಟ್ ನಾವು ಕೆಡೋದಕ್ಕೆ ಅದು ಹೋಗುದು ಅಂತಂತಂದ. ಆಮೇಲೆ ಶುಕ್ರವಾರ ದಿವಸ ಒಂದು ಹೊಯ ಮೀಡಿಯಾ ಹಾಕಿ ಎಲ್ಲರೂ ಏನು ಮಾಡಿದ್ರು, CPI ಸಾಹೇಬರು ಮತ್ತು ಕೆಲವಷ್ಟು ಪಾಪ
ನಮ್ಮ ನಗರ ಸಭೆ ಸದಸ್ಯರು ಏನು ಮಾಡಿದ್ರು, ವಕೀಲರ ಒಳ್ಳೆ ಕಾರ್ಯ ಇದೆ, ಜಾತ್ರೆ ಬಂದಿದೆ, ಎಲ್ಲ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಆಗಲಿ ಅಂತೇಳಿ ನಾವು ಕೇಳ್ಕೊಂಡಾಗ ನಾನು ನಮ್ಮ ಜಾಗವನ್ನು ಪಬ್ಲಿಕ್ ಸಂಬಂಧ ಜಾತ್ರೆ ಸಲುವಾಗಿ ನಾನು ಬಿಟ್ಟು ಕೊಟ್ಟು ಗಟರ್ ದಾಟಿಸ್ಕೊಳ್ಳಿಕ್ಕೆ ಅವತ್ತು ಮಾಡಿದೆ. ಆದರೆ ಅದೆಲ್ಲ ಆಗೈತೆ ಬಿಡಪ್ಪ ಅಂತ ಸುಮ್ಮಂತಾಗ ಸೋಮವಾರ ನಿನ್ನೆ ಏಕಾಏಕಿ ಕಾಂಟ್ರಾಕ್ಟರ್ ಅಂತ ಹೇಳ್ಕೊಂಡು ಯಾರೋ ಪ್ರಕಾಶ್ ಕಿತ್ತೂರನ ವ್ಯಕ್ತಿ ನನಗೆ ಫೋನ್ ಮಾಡಿದ್ರು. ಇದು ಶುಕ್ರವಾರ ಆಗಿದ್ದೆಲ್ಲ ಅದೆಲ್ಲ ಇದು ಇನ್ನೂ ತೆಗಿಬೇಕು ಮತ್ತು ಇನ್ನೂ ನಿಮ್ಮ ಕಟ್ಟಡ ನಾವು ತೆಗಿಯೋರು ಅಂತ ಅದೇ ಹಂಗೆ ತೆಗಿತೀಪ, ಯಾರು AW ಇದಾರೆ ಅವ್ರು ಕರೆಸು, ಅವ್ರು ಮಾರ್ಕಿಂಗ್ ಮಾಡಲಿ, ಮತ್ತು ಅವ್ರು ನಮ್ಗೆ ನೋಟಿಸ್ ಕೊಡಬೇಕು. ಈಗ ಯಾವುದೇ ಒಂದು ಕಟ್ಟಡ ತೆರವುಗೊಳಿಸ್ಲಿಕ್ಕೆ ಕಾನೂನು ರೀತಿಯಲ್ಲಿ ಮೊದಲು ನೋಟಿಸ್ ಕೊಡಬೇಕಲ್ಲ, ನೋಟಿಸನ್ನು ಕೊಡದೆ ಅಳತೆ ಪ್ರಕ್ರಿಯೆನೂ ಮಾಡದೆ ಮತ್ತು ಸೆಂಟ್ರಲ್ ಲೈನ್ ಮಾರ್ಕ್ ಆಗಲಿ ಏಕಾಏಕಿ ಬಂದ್ಬಿಟ್ಟು ನಾವು ಈ ಕಟ್ಟಡ ಕೆಳಗೋರು ಅಂತಂದರೆ ನೀವು ಇದ್ರ ಹಿಂದೆ ಯಾರೋ ಒಬ್ಬರು ಕುಮ್ಮಕ್ಕಿನಿಂದ ಇದಾಗಿರ್ತೈತಿ. ಅದು ಆಮೇಲೆ ಗೊತ್ತಾಯಿತು. ಆವತ್ತಿನ ದಿನ ಅಲ್ಲಿ ಎಲ್ಲ ಈಗ ನಮ್ಮ ಗೋಕಾಕ್ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರ ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಈ ಯಾರು ಸುರೇಶ್ ಸನದಿ ಎಂಬ ವ್ಯಕ್ತಿ, ಆಮೇಲೆ ಭೀಮಗೌಡ ಪೊಲೀಸ್ ಪಾಟೀಲ್ ಅನ್ನೋ ವ್ಯಕ್ತಿ, ಮತ್ತು ಅವರ ಆಫೀಸ್ನಲ್ಲಿ ಕೆಲಸ ಮಾಡೋರು, ಇವರೆಲ್ಲರೂ ಸೇರಿ ಅವತ್ತು ಪೂರ್ವ ನಿಯೋಜಿತವಾಗಿ ಬೇರೆ ಕಡೆಯಿಂದ ಎಲ್ಲ ಜನರನ್ನು ಕರೆಸಿ ನಮ್ಮ ಮೇಲೆ ನನ್ನ ಆಸ್ತಿ ಅದನ್ನು ಬುಲ್ಡೋಜರ್ ಹಚ್ಚಿ ಕಿರುವುದಲ್ಲದೆ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಕೊಲೆ ಮಾಡಲಿಕ್ಕೇ ಬಂದಿದ್ದರು. ದುರದೃಷ್ಟವಶ ನಮ್ಮ ಪತ್ನಿಯವರಲ್ಲೇ ಇದ್ದರು. ಅವಳು ಬಿಡಿಸ್ಕೊಂಡು ನನ್ನ ಮ್ಯಾಲೆ ಬಿದ್ದು ಅವ್ರದ್ದು ಉದ್ದೇಶ ಏನಿತ್ತಂತಂದ್ರೆ ರಾಡ್ಲೆ ನನ್ನ ತಲೆ ಹೊಡೆದು ನನ್ನ ಕೊಲೆ ಮಾಡೋ ಉದ್ದೇಶನೂ ಇತ್ತು. ಅವರು ಅದನ್ನ ಮಾಡೋಕ್ಕೆ ಹೋಗಿ ಇಲ್ಲೊಂದು ಸ್ವಲ್ಪ ಪೆಟ್ಟು ಹಾಕ್ತಾರೆ, ಆಮೇಲೆ ಎಲ್ಲ ಕಡೆ ಸ್ವಲ್ಪ ಭಾರಿ ಪ್ರಮಾಣದ ಗಾಯ ಆಗಿವೆ. ಇದರ ಸಲುವಾಗಿ ನಾನು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗ ಹೇಳೋದು ಇಷ್ಟ ಅಂತಂದರೆ ಗೋಕಾಕ್ನಲ್ಲಿ ಇದೊಂಥರ ಬಿಹಾರ್ ಸಿಸ್ಟಮ್ ಆಗಿದೆ. ಇಲ್ಲಿ ಯಾರಾದರೂ ಶಾಸಕ ರಮೇಶ್ ಜಾರಕಿಹೊಳಿಯವರಾಗಲಿ ಅಥವಾ ಅವರ ಸೋದರವರ ಇಡೀ ಕುಟುಂಬದ ಬಗ್ಗೆ, ಅವರ ವ್ಯವಸ್ಥೆ ಬಗ್ಗೆ, ಅವರ ಒಂದು ದುಷ್ಟ ಆಡಳಿತದ ಬಗ್ಗೆ, ದುರಾಡಳಿತದ ಬಗ್ಗೆ, ಭ್ರಷ್ಟಾಚಾರಗಳ ಬಗ್ಗೆ ಅವರು ಮಾಡ್ತಕ್ಕಂಥ ಎಲ್ಲ ಬಾರಾಬಾಣಿಗೆಗಳನ್ನು ನೀವೇನಾದರೂ ಕೇಳಿದರೆ ಅಥವಾ ಅದು ಪ್ರತಿಭಟನೆ ಮಾಡಿದರೆ ನಿಮಗೆ ಇದೇ ಶಿಕ್ಷೆ ಅನ್ನೋರ್ಗತೆ ಅವರು ಈ ರೀತಿ ಮಾಡ್ತಾಯಿದ್ದಾರೆ. ಆ ಹಾಡಾಗಲಿ ಎಲ್ಲ ಗುಂಡಾಗಳನ್ನ ಬಾಡಿಗೆ ಗುಂಡಾಗಳನ್ನ ಕರೆಸಿ ಈ ರೀತಿ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಮತ್ತು ನಮ್ಮ ಆಸ್ತಿಗಳನ್ನು ಕೆಡ್ತಾರೆ. ನಿಮಗೆ ಗೋಕಾಕ್ನಾಗಿರುವಂಥ ಸಾಮಾನ್ಯ ಜನತೆ ಪರಿಸ್ಥಿತಿ ಏನನ್ನೋದು ನಾವು ಆಲೋಚನೆ ಮಾಡ್ತೀವಿ. ಮತ್ತು ಇದಕ್ಕೆ ಪೊಲೀಸ್ ವ್ಯವಸ್ಥೆನೂ ಅದಕ್ಕೆ ಸಾಥದ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾಯ್ದೆ ಅಂತೂ ಅದನ್ನು ಕೇಳಬೇಡಿ. ಇದೊಂದೊಂದು ಭ್ರಷ್ಟರ ಕೂಪ ಮಾಡಿಕೊಂಡಿದ್ದಾರೆ. ಕೂಪ ಮಾಡಿಕೊಂಡು ತಮ್ಮ ದುರಾಡಳಿತವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಕಳೆದ 20 ವರ್ಷಗಳಿಂದ ಇದನ್ನೇ ಮಾಡ್ಕೊತ ಬಂದಾರೆ. ಕೇಳಿದವರು ಈ ರೀತಿ ಮಾಡ್ತಾರೆ. ನಮ್ಮ ಮೇಲೆ ಹಲ್ಲೆ ಮಾಡಿಸೋದಲ್ದ ಮತ್ತು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ಗಳನ್ನು ಹಾಕುವಂಥದ್ದು, ಈ ರೀತಿಯಾದ ನಮ್ಮ ದಮನಕಾರಿ ನೀತಿಯನ್ನು ಗೋಕಾಕದಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಅವರೇನು ಕುಟುಂಬದ ವರ್ಗದ ಏನು ಬಟಾಲಿಯನ್ ಅಂತಿಲ್ಲ, ಇವರೆಲ್ಲರೂ ನಿರಂತರವಾಗಿದ್ದಾರೆ. ಮತ್ತು ಅದಕ್ಕೆ ನನಗೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ಗೃಹ ಸಚಿವರಿಗೆ ಹಾಗೂ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನಂತಂದರೆ, ನಮಗೆ ರಮೇಶ್ ಜಾರಕಿಹೊಳಿಯವರು ಹಾಗೂ ಅವರ ಸಂಬಂಧಪಟ್ಟಂಥ ಆಪ್ತ ಸಹಾಯಕರು ಹಾಗೂ ಅವ್ರ ಕುಟುಂಬದ ವರ್ಗದವರಿಂದ ನನಗೆ ಜೀವ ಬೆದರಿಕೆ ಇದೆ. ಯಾವಾಗ ಬೇಕಾದರೂ ಅವರು ನನ್ನನ್ನು ಪ್ರಾಣ ಸಹಿತ ತೆಗಿಲಿಕ್ಕೆ ಅಂಜುವುದಿಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದಕ್ಕೆ ನನಗೆ ಸೂಕ್ತ ಬಂದೋಬಸ್ತಿ ವಹಿಸಿಕೊಡಲು ಜಿಲ್ಲಾ ಪೊಲೀಸರಿಗೆ ಮತ್ತು ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗೆ ನಾನು ನನ್ನ ಕಡೆಯಿಂದ ನಿವೇದನೆ ಮಾಡ್ಕೊಳ್ತೇನೆ. ದಯಮಾಡಿ ನಮಗೆ ಜೀವ ರಕ್ಷಣೆ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ. ಮೇಡಮ್, ನಿಮ್ಮ ಮೇಲೆ ಹಂಗೇನು ಹಲ್ಲೆ ಆದ್ರು? ಕಳೆದ 30 ವರ್ಷಗಳಿಂದ ನಮ್ಮ ಮನೆಯ ಮೇಲೆ ಜಾರಕಿಹೊಳಿ ಕುಟುಂಬಕ್ಕೆ ಅಪಾರವಾದ ಪ್ರೀತಿ ಪ್ರೇಮ.
ಯಾವಾಗ ಕೇಳಿವೇನು ಯಾವಾಗ ಬಿಟ್ಟೇನು ಅನ್ನೋದು ಈಗಲ್ಲ, ಮೊದ್ಲಿಂದ ಅವ್ರಿಗೆ ಒಂದು ಇದೆ ಮನಸ್ಸಿನಲ್ಲಿ. ಆದ್ರೂ ಏನೋ ಸುಧಾರಿಸಿದಾರ, ಚಲೋ ವ್ಯಕ್ತಿ ಆಗ್ಯಾರತ್ತೆ ನಾವು ಭಾವಿಸಿದ್ದು. ಆದ್ರೆ ನಾವು ಭಾವಿಸಿದ್ದು ಸುಳ್ಳು ಇರ್ತದ. ನಿನ್ನೆ ಸೋಮವಾರ ಈಗಾಗಲೇ 2 ದಿವಸದಿಂದ ಆಗ್ತದ ನಡೆದಿತ್ತು. CPI ಸಾಹೇಬ್ರು ಹೇಳಿದಂಗೆ ನಾವು ಒಪ್ಕೊಂಡಿದ್ದೀವಿ. ಆದ್ರೂ ಅವ್ರಿಗೆ CPI ಸಾಹೇಬ್ರಿಗೆ ಕಿಮ್ಮತ್ ಕೊಟ್ಟು ನಾವು ಅವ್ರು ಹೇಳಿದ ಪ್ರಕಾರ ನಾವು ಇದನ್ ಮಾಡ್ಲಿಕ್ಕೆ ಹೋಗಿದ್ದೀವಿ. ನಿನ್ನೆ ಸೋಮವಾರ ದಿವಸ ಒಂದು ಮಣ್ಣು ತೆಗಿತೀನಿ ಅಂತ ನೇವ ಮಾಡಿ ಯಾಕೆ ಬಿಲ್ಡಿಂಗ್ ಕೈ ಹಚ್ಚಿದ್ರಪ್ಪ ಅಂತ ನಾನೇ ಖುದ್ದಾಗಿ ಕೇಳಿನ ಅವ್ರಿಗೆ. ಅವಾಗ ಇಲ್ಲ ಇನ್ನ ತೆಗಿತೀವಿ ಅಂತಂದ್ರೆ, ಇನ್ನ ಎಷ್ಟು ನಮ್ಮ ಆಸ್ತಿ ನಮ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ಐತಿ ಗೋಕಾಕದಲ್ಲಿ. ನಾವು ಬದುಕಬೇಕೋ ಬದುಕಬಾರ್ದು ಕ್ವಶನ್ ಮಾಡಿದ್ದಕ್ಕೆ ತೆಗಿಯೋ ಅಂತಾರ. ಹೆಣ್ಮಕ್ಳನ್ನೋದು ಕಿಮ್ಮತ್ತಿಲ್ಲ, ಯಾರ್ದು ಕಿಮ್ಮತ್ತಿಲ್ಲ. ನಾವು ಗೋಕಾಕದಲ್ಲಿ ಬದುಕ್ಬೇಕು ಹೆಂಗ್ ನಾವು? ಆಗ್ಲಿ ಇಷ್ಟು ಮಣ್ಣು ಎತ್ಕೋ ಟೈಮ್ದಾಗ ಇಲ್ಲ ಯಾರೋ ಒಬ್ರು ಇಂಜಿನಿಯರ್ ಹೇಳ್ತಾರ ನಮ್ಗೆ ಸ್ಯಾಟಿಸ್ಫೈಡ್ ಆಗಿಲ್ಲದ, ನಮ್ಗಿನ್ನ ಇಷ್ಟು ಬೇಕು ಅಷ್ಟು ಬೇಕು ಅಂತ ಹೇಳ್ತಾರ. ನಾವು ಸ್ವಂತ ಗಳಿಸಿದ ಆಸ್ತಿಗೆ ನಾವು ರಕ್ಷಣೆ ಕೊಡೋದು ಬಿಟ್ಟ ಮಂದಿ ಬಂದು ಹಿಂಗ ತೆಗಿ ಅಂತಂತಾರಂದ್ರೆ ನಾವು ಗೋಕಾಕ್ಬೇಕು, ಜೀವಿಸ್ಬಾರ್ದು ನಾವು. ಅದಕ್ಕಾಗಿ ನನ್ನ ಕಡೆಯಿಂದ ಕಳಕಳಿ ವಿನಂತಿ ಏನಂದ್ರೆ, ನನ್ ಗಂಡ ಯಾವ ತರದಿಂದನೂ ಅಲ್ಲಿ ಜಾಗದಲ್ಲಿ ಇದ್ರಿಕಿಲ್ಲ. ನಾನೇ ಪಾಪ ಅವ್ರನ್ನ ಫೋನ್ ಮಾಡಿ ಕರೆಸಿ ಅವ್ರಿಗೆ ಹಿಂಗ್ ಮಾಡತ್ತಿದಾರೆ ಅಂತ ನೋಡ ಅಂದಿದ್ದಕ್ಕೆ 4-5 ಮಂದಿ ಬಂದು ನನ್ ಗಂಡನ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು. ಆ ಟೈಮ್ದಾಗ ಎಷ್ಟೋ ಮಂದಿ ಬಂದ್ಕೂಲ ಹಿಂದ್ ಸರ್ಚ್ಕೋತ ನನ್ ಗಂಡನ ಮೇಲೆ ತೀವ್ರವಾಗಿ ಬಂದ್ಬಿಟ್ಟು ಅಲ್ಲಿಂದ ಯಾವ ರೀತಿ ಬಂದ್ರು ಏನ್ ಬಂದ್ರು ನಂಗೆ ಗೊತ್ತಾಗ್ಲಿಲ್ಲ. ಕೈಯಾಗ ರಾಡ ಮಚ್ಚ ಹಿಡ್ಕೊಂಡ್ ಬಂದು ಅವ್ರನ್ನ ಇಲ್ಲ ಇವ್ನ ಹೊಡೆದೇ ಬಿಡ್ತೀನಿ ಅಂತ ಅಂದ ಟೈಮ್ದಾಗ ಬಿಡ್ಸ್ಕೊಳಕಂತ 2 ಸರಿ ಹೋದ್ರು. ನನಗ 2 ಸರಿ ತಳ್ಳಿದ್ರು, ಕೈ ಹಿಡಿದು ಜಗ್ಗಾಡಿದ್ರು ನನ್ನ. ಆಮೇಲೆ ನನ್ ಗಂಡ ಕೈಗೆ ಕಾಲಿಗೆ ಜೋರವಾದ ಏಟ. ಎಲ್ಲಾರನ್ನ ಹೇಳೋದು ಅವಶ್ಯಕತೆ, ಎಲ್ಲಾರು ವಿಡಿಯೋ ನೋಡಿ ಬಿಟ್ಟಿರಿ ನೀವ. ತಲೆ ಹೊಡಿತಾರ ಬಾ ಅಂತಂದ ಕೈಗೆ ಇದನ್ ಮಾಡಿ ಕೈ 2 ಬೋನ್ಸ್ ಕಟ್ ಆಗಿದಾವ. ನನ್ ಗಂಡನ್ ಬಚಾವ್ ಮಾಡಕ್ ಹೋಗಿ ಉಳಿಸ್ಬೇಕಂತ ನಾ ಅವ್ರನ್ನ ತಪ್ಕೊಂಡ್ರ ನನಗ ಜಾಡಿಸಿ ಒದ್ದು ಮತ್ ನನ್ ರಾಡ್ಲೆ ನನಗ ಬಡಿದ್ರು. ಹೆಣ್ಣು ಅನ್ನೋದು ಕಿಮ್ಮತ್ತೇ ಇಲ್ಲ. ಶಾಸಕರೇ, ನಿಮ್ ಮನೆಯಲ್ಲೇನೋ ಹೆಂಡತಿ ಮಕ್ಕಳ ಸೊಸೆಂದಿದ್ದಾರೆ, ನಿಮ್ಗೂ ಆದಂತ ಒಂದು ಜೀವನ ಇದೆ, ಫ್ಯಾಮಿಲಿ ಇದೆ. ಅದ್ರಂಗೆ ಎಲ್ಲಾರು ಬದುಕ್ತಾರಂತ ಗೋಕಾಕದಾಗ ಆಸೆ ಇಟ್ಕೊಂಡು ಬದುಕ್ತಾರ. ನೀವು ಇದೇನ್ ಮಾಡಾತೀರಿ, ಇದು ಸರಿ ಅನಿಸ್ತಾ ಇಲ್ಲ ಅಂತ ಹೇಳುದು. ಇಬ್ರು ಗಂಡ ಹೆಂಡತಿ ನ್ಯಾಯವಾದಿಗಳು. ನಾವು ಮಂದಿಗೆ ನ್ಯಾಯ ಕೊಡ್ಸೋರು. ನಾವು ನಮ್ನ ರೋಡ್ ಮೇಲೆ ನಿಂತಿ ಅಟ್ಟ ಹಾಸ ಬಡಿತಾರಂತಂದ್ರ ನ್ಯಾಯವಾದಿಗಳಿಗೆ ರಕ್ಷಣೆ ಇಲ್ಲ. ಆದ್ರೆ ನಾವ್ ಯಾರ ಕಡೆಯಿಂದ ಹೋಗ್ಬೇಕು? ಹೋಗ್ಲಿ ಬಿಡಪ್ಪ, ಎಲ್ಲಿ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಪೊಲೀಸ್ ಸ್ಟೇಷನ್ ನಲ್ಲಿ ರಕ್ಷಣೆ ಇಲ್ಲ. ಮತ್ ನಾವ್ ಇದೇನ್ ಮಾಡ್ಬೇಕು? ಯಾವ ರಾಜ್ಯ ಅನ್ಬೇಕು? ಒಂದ್ ವೇಳೆ ಬ್ರಿಟಿಷರ್ ರಾಜ್ಯ ಆಳಿದ್ರೆ ನಮ್ಗೆ ಇಷ್ಟ ಆಯ್ತು ಕಾಣ್ತೈತೇನೋ, ಇವ್ ರೀತಿ ಮಾಡಿದ್ರಿಂದ ನಮ್ಗೆ ಅನಿಸ್ತೈತಿ. ದಯಮಾಡಿ ನಮ್ಗೆ ಕೊಲೆ ಬೆದರಿಕೆ ಐತಿ, ನಮ್ಗೆ ನನ್ನ ಗಂಡಗ ಜೀವಕ್ಕ ಇದೈತಿ, ಧಕ್ಕೆ ಐತಿ. ಅದಕ್ಕೆ ನಮಗ ಎಲ್ಲರೂ ಸಾಥ್ ಕೊಡಿ ಅಂತ ಕೇಳ್ಕೊತೀವಿ. ನಿನ್ನೆ ಗಿಡ್ನೂರು ವಕೀಲರ ಬಗ್ಗೆ ಆದಂತ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿನ್ನೆ ಗಿಡ್ನೋರ್ ದಂಪತಿಗಳು ಅವರ ಮನೆಯ ಮುಂದೆ ನಡೆದಿರುವಂತ ಒಂದು ಚರಂಡಿಯ ಒಂದು ರಿಪೇರಿ ಮಾಡ್ತಾ ಇದ್ರು. ಇದೇ ನೆನಪು ನೋಡ್ಕೊಂಡು ನಮ್ಮ ಶಾಸಕರಂತ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಬಂದು ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಇಬ್ಬರು ಗಂಡ ಹೆಂಡತಿ ಇಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದೊಂದು ಹಳೆಯ ರಾಜಕೀಯ ದ್ವೇಷ ಇಟ್ಕೊಂಡು ಮಾಡಿದಂತ ಒಂದು ಹಲ್ಲೆ ಆಗಿದೆ. ಮತ್ತ ಇದು ನಮ್ಮ ಗೋಕಾಕದಲ್ಲಿ ನಡೆಯುವಂತಹ ಗುಂಡಾಗಿರಿ ಇದರ ಭಾಗವಾಗಿದೆ. ಇದೇನು ನಮ್ಗೆ ಹೊಸ ಕೇಸ್ ಅಲ್ಲ. ಈಗ ನಾನು 2 ವರ್ಷದಿಂದ ಏನು ರಾಜಕಾರಣ ಏನಲ್ಲ, ಇಂತ ಹಲವಾರು ಕೇಸ್ಗಳು ನೋಡ್ಬಿಟ್ಟಿದೀವಿ. ಇದು ಕಳೆದ 20 ವರ್ಷದಿಂದ ನಡ್ಕೊಳ್ತಾ ಬಂದದ. ಮತ್ತ ಇಷ್ಟುವರೆಗೂ FIR ಮಾಡ್ತಿರ್ಲಿಲ್ಲ. ಯಾಕಂದ್ರ ಯಾರು ವಿಕ್ಟಿಮ್ ಅದಾರಲ್ಲ ಅವ್ರ ಪರವಾಗಿ ಜನರು ಇರ್ತದಿಲ್ಲ, ಪೊಲೀಸರು ಅವ್ರಿಗೆ ಸಹಾಯ ಮಾಡ್ತಿರ್ಲಿಲ್ಲ. ಆದ್ರ ಈಗ ನಾನು ಮುಂದೆ ನಿಂತು ಏನು ಇವರಿಂದ ಅನ್ಯಾಯ ಆಗ್ತದಲ್ಲ ಅದರ ಒಂದು FIR ಮಾಡಿಸಿ ಒಂದು ಪ್ರತಿಭಟನೆ ಮಾಡುವಂತ ಒಂದು ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಗೋಕಾಕ್ ರಾಜಕಾರಣ ಬಗ್ಗೆ ನಿಮ್ಮ ಅಭಿಪ್ರಾಯ? ಗೋಕಾಕ್ ರಾಜಕಾರಣ ಒಂದು ಗುಂಡಾಗಿರಿ ಮೇಲೆ ನಿಂತಂತ, ತೋಳ್ಬಲ ಹಣಬಲದ ಮೇಲೆ ನಿಂತಂತ ರಾಜಕಾರಣ. ಇಲ್ಲಿ ನಮ್ಮ ಗೋಕಾಕದಿಂದ 2-3 ಜನ ಮಿನಿಸ್ಟರ್ ಆದರು, ಮತ್ತ ಇಲ್ಲೇ ಜನ 2 MP ಗಳು,
3 ಜನ MLA MLC ಇದಾದ್ರೂ ಇಲ್ಲಿ ಏನು ಗುಂಡಾಗಿರಿ ನಡೀತದಲ್ಲ, ಇದಕ್ಕ ಯಾರ ಕಡೆಯಿಂದನೂ ಒಂದು ಸ್ಪಂದನೆ ನಡೀತಾ ಇಲ್ಲ. ಇವತ್ತು ನೋಡ್ರಿ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಡೆಪ್ಯೂಟೆಡ್ ಕ್ಯಾಂಡಿಡೇಟ್. ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಳ್ಕೆ ಮಾಡ್ತಾ ಇದೆ. ಆದ್ರೂ ಇವತ್ತು ನಮ್ಮ ಬೆಂಬಲಿಗರ ಮೇಲೆ ಒಂದು ಹಲ್ಲೆ ಮಾಡಿದಾಗ FIR ಮಾಡಕ್ ಹೋದ್ರೆ ನಮಗೆ 2-3 ದಿನ ವೇಟ್ ಮಾಡುವಂತ ಪರಿಸ್ಥಿತಿ ಬರ್ತದೆ. ಮತ್ತ ನಾವ್ ಯಾವ್ದಾದ್ರು ಇವತ್ತ ನಮ್ಮ ಕಾರ್ಯಕರ್ತರನ್ನ ಬಡಿತಾರೆ, ನಾವು FIR ಮಾಡಕ್ ಹೋದ್ರೆ ನಮ್ಮ ಮೇಲೇನೆ ಒಂದು ಅಟ್ರಾಸಿಟಿ ಕೇಸ್ ಹಾಕಿ ಮತ್ತು ಅವ್ರ ನಮ್ಗಿಂತ ಮೊದಲ ಹಾಸ್ಪಿಟಲ್ ಅಡ್ಮಿಟ್ ಆಗಿ ನಮ್ಮ ಮೇಲೆ MLC ಮಾಡುವಂತದ್ದು ಒಂದು ವ್ಯವಸ್ಥೆ ಈ ಗೋಕಾಕದಲ್ಲಿ ನಡೀತಾ ಇದೆ. ಇದರಲ್ಲಿ ಏನು ನಮ್ಮ ಪೊಲೀಸ್ ಇಲಾಖೆ ಈಗ ನೋಡ್ತದ, ಆರೋಗ್ಯ ಇಲಾಖೆಯಲ್ಲಿ ಕೆಲವೊಂದು ಇವ್ರಿಗೆ ಸಹಾಯ ಹಸ್ತ ಮಾಡ್ತಾ ಇದ್ದಾರೆ. ಮತ್ತ ಏನು ನಮ್ಮ ರಮೇಶ್ ಜಾರಕಿಹೊಳಿ ಅವರ PA ಅದಾರಲ್ಲ, ಆಪ್ತ ಸಹಾಯಕರು, ಇವರು ಇಲ್ಲಿ ಒಂದು ಅರಾಜಕತೆ ಒಂದು ರಾಜಕೀಯ ನಡೆಸಿದಾರ. ಇಲ್ಲಿ ಏನೇನು ಇಲ್ಲಿಗೆ ನಡೆಯುವಂತಹ ಹಪ್ತಾ ಕಲೆಕ್ಷನ್ ಮಾಡೋದಾಗಲಿ, ಮೀಟರ್ ಬಡ್ಡಿ ವ್ಯವಹಾರವಾಗಲಿ, ಇಲ್ಲಿ ನಡೆಯುವಂತಹ ಬೆಟ್ಟಿಂಗ್ ಆಗಲಿ, ಗಾಂಜಾ ಒಂದು ಡಿಸ್ಟ್ರಿಬ್ಯೂಷನ್ ಆಗಲಿ, ಇದರ ಎಲ್ಲದರಲ್ಲಿ ಇವರು ಕೈವಾಡದ. ಮತ್ತು ಇಲ್ಲಿ ಇವರು ಅಲ್ಲಿಂದ ಹಪ್ತಾ ಕಲೆಕ್ಟ್ ಮಾಡಿ ಮತ್ತೆ ಎಷ್ಟೋ ಇಲ್ಲಿ ಉದ್ಯೋಗಗಳಲ್ಲಿ ಏನದಾವಲ್ಲ, ಈ ನಮ್ಮ ರಿದ್ದಿ ಸಿದ್ದಿ ಫ್ಯಾಕ್ಟರಿ ಆಗಲಿ, ಇಲ್ಲಿಯ ಕಾರ್ಮಿಕರಿಂದ ಒಂದು ಹಪ್ತಾ ಕಲೆಕ್ಟ್ ಮಾಡುವಂಥದ್ದು ಮತ್ತು ಉಸುಕಿನ ಇಲ್ಲಿಗಲ್ ನಮ್ಮ ಹೊಳೆ ಉಸುಕಿನ ಎತ್ತಿ ಮಾರಾಟ ಮಾಡುವಂಥದ್ದು, ಇದ್ರ ಎಲ್ಲದರಿಂದ ಒಂದು ಹಪ್ತಾ ಕಲೆಕ್ಟ್ ಮಾಡಿ ಮತ್ತ ಇಂಥ ಒಂದು ಅರಾಜಕತೆ ಸಾಮ್ರಾಜ್ಯ ನಡೆಸ್ಬೇಕಾದ್ರೆ ಇವರು ಪ್ರತಿ ಊರಲ್ಲಿ ಒಂದು ಗುಂಡಾ ವ್ಯವಸ್ಥೆಯನ್ನ ಸಾಕಿದ್ದಾರೆ. ಇವರೆಲ್ಲರೂ ನಾವು ಏನಾದ್ರೂ ಇಲ್ಲಿ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡಿದ್ರೆ ನಮ್ಮ ಮೇಲೆ ಹಲ್ಲೆ ಮಾಡುವಂತ ವ್ಯವಸ್ಥೆಯಾಗಿದೆ. ಇವತ್ತು ನಮ್ಮ ಚಂದನ್ ಗಿಡ್ನವರ ಮೇಲೆ ಆಗಿದ್ದು ಇದೇ. ಅವರು ಇವರ ವಿರುದ್ಧವಾಗಿ ತಮ್ಮ ಧ್ವನಿ ಎತ್ತುವುದರಿಂದ ಇದನ್ನ ಒಂದು ಸಣ್ಣ ನೆವ ಮಾಡ್ಕೊಂಡು ಇವತ್ತಿನ ಅವರು ನಮ್ಮ ಮೇಲೆ ಧ್ವನಿ ಎತ್ತಬಾರದು ಅನ್ನುವಂತ ಒಂದು ಮಾರಣಾಂತಿಕ ಹಲ್ಲೆಯನ್ನ ಅವ್ರ ಮೇಲೆ ಮಾಡಿದ್ದಾರೆ. ಮತ್ತ ಇವತ್ತು ನಮ್ಮ ಸರ್ಕಾರ ಇದ್ರು ನಾ ಇವತ್ತು ಮೀಡಿಯಾ ಮುಖಾಂತರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಸರ್ಕಾರ ಇದ್ರು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಚಂದನ್ ಗಿಡ್ನವರು 2023 ಎಲೆಕ್ಷನ್ದಾಗ JDS ಬಿಟ್ಟು ಕಾಂಗ್ರೆಸ್ಗೆ ಬಂದು ನನಗೆ ಒಂದು ಸಪೋರ್ಟ್ ಮಾಡಿದ್ರು. ಅಂತವ್ರು ನಮ್ಮ ಪಕ್ಷದವರು ಅವ್ರ ಮೇಲೆ ಹಲ್ಲೆ ನಡೆದ್ರು ಯಾರಿಂದನೂ ನಮ್ಗೆ ಸಹಾಯ ಬರ್ತಾ ಇಲ್ಲ. ಇವತ್ತು ಈ ಜಾರಕಿಹೊಳಿ ಕುಟುಂಬ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ತಮ್ಮದೇ ಆದ ವರ್ಚಸ್ಸು ಹೊಂದ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಇರಲಿ, BJP ಪಕ್ಷ ಇರಲಿ, ಎರಡೂ ಪಕ್ಷದಲ್ಲಿ ತಮ್ಮ ಒಂದು ಏನು ಇನ್ಫ್ಲೂಯೆನ್ಸ್ ಇರುವುದರಿಂದ ಗೋಕಾಕದಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ಅದು ಹೊರಗಿನವರು ಯಾರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆ ಆಗಲಿ, ಸರ್ಕಾರದ ಮೇಲೆ ಇಲಾಖೆ ಆಗಲಿ, ನಮ್ಮ ಎಷ್ಟೇ ಮಿನಿಸ್ಟರ್ಗಳಿಗೆ ನಾವು ಮನವಿ ಸಲ್ಲಿಸಿದ್ರು ಅದನ್ನು ಏನೋ ಒಂದು ಆಕ್ಷನ್ ಆಗ್ಲಿ ಅವ್ರ ಕಡೆಯಿಂದ ನಡೀತಾ ಇಲ್ಲ. ಇದೊಂದು ನಮ್ಗೆ ದುರದೃಷ್ಟಕರ ಶಕ್ತಿ ಅದ. ಆದ್ರೂ ನಾವು ನಮ್ಮ ಸ್ವತಃ ಶಕ್ತಿಯ ಮೇಲೆ ನಂಬ್ಕೊಂಡು ಕಾರ್ಯಕರ್ತರನ್ನು ಸಂಘಟನೆ ಮಾಡಿ ಪ್ರತಿ ಅನ್ಯಾಯವನ್ನ ನಾವು ಇವತ್ತು FIR ಮಾಡಿಸ್ತಾ ಇದ್ದೀವಿ. ಅವ್ರ ವಿರುದ್ಧ ಒಂದು ಕಾನೂನಾತ್ಮಕವಾಗಿ ಹೋರಾಟವನಿಗೆ ಅವ್ರೇನಾದ್ರೂ ನಾವು ಇವತ್ತು ಬಡ್ಸ್ಕೊಂಡು ಕೂತಿದ್ವಲ್ಲ, ಅದೊಂದು ಹೇಳಿತನ ಅಂತ ತಿಳ್ಕೋಬಾರ್ದು. ನಾವು ನ್ಯಾಯ ನೀತಿಯಾಗಿ, ಯಾಕೆ ನಾವು ಶಾಂತಿ ಅಂದ್ರೆ ನಾವು ಶಾಂತಿ ಪ್ರಿಯರು. ಅಂಬೇಡ್ಕರ್ ಅವರ ಏನು ಒಂದು ಬರೆದಂತಹ ಒಂದು ಸಂವಿಧಾನದ ಪ್ರಕಾರ ನಡೆಯುವಂತ ಒಂದು ಶಾಂತಿ ಪ್ರಿಯರಿದ್ದೀವಿ. ಮುಂದಾದ್ರೂ ಈ ನ್ಯಾಯಾಲಯ ಮುಖಾಂತರ ನಾವು ಅವರಿಗೆ ಒಂದು ಉತ್ತರ ಕೊಡ್ತೀವಿ. ಇವರೇನು ಭೂಗಳತನ ಇಲ್ಲಿ ನಡೆಯುವಂತ ಎಲ್ಲ ಅರಾಜಕ ಕೆಲಸಗಳನ್ನು ಈಗ ಹೇಳಿದ್ನಲ್ಲ, ಅವನ್ನೆಲ್ಲ ಅರಾಜಕ ಕೆಲಸಗಳನ್ನ ನಾನು ನ್ಯಾಯದ ಮುಖಾಂತರ ಹೋಗಿ ಇವನ್ನ ನಿಲ್ಲಿಸಿ ಗೋಕಾಕಕ್ಕೆ ಒಂದು ಬದಲಾವಣೆಯನ್ನ ತಂದು ಕೊಡ್ತೀನಿ ಅಂತ ಹೇಳಿ ಬಯಸ್ತೀನಿ.